ಒಬ್ಬರು ತನ್ನಲ್ಲಿ ಹಣ ಉಂಟು ಅಂತ ಹೇಳ್ಬೋದು, ಅದನ್ನು ಉಂಟು ಅಂತ ವಿವಿಧ ರೀತಿಯಲ್ಲಿ ತೋರಿಸ್ಕೊಳ್ಬೋದು, ಅದನ್ನು ವಿವಿಧ ರೀತಿಯಲ್ಲಿ ಖರ್ಚು ಮಾಡ್ಬೋದು, ಹಾಳು ಮಾಡ್ಬೋದು. ಆದರೆ ನನಗೆ ಆಗದ್ದನ್ನು ನೀವು ಮಾಡ್ತೀರಿ, ಅದನ್ನು ಮುನ್ನೆಲೆಗೆ ತರಲು ನಾನು ನಿಮ್ಮೊಟ್ಟಿಗೆ ಇದ್ದೇನೆ ಅಂತ ಹೇಳ್ತಾ, ಮೊದಲಿಗೆ ನನಗೆ ಮೈಕಲ್ ಡಿಸೋಜ ಅವರ ಪರಿಚಯ ಆದದ್ದು ನಾನು PRO ಆಗಿ ಡಾನ್ ಬಾಸ್ಕೋ ಹಾಲನ್ನು ರಿನೋವೇಷನ್ಗೆ ಇಳಿದಾಗ. ನನಗೆ ಅವ್ರದ್ದು ಪರಿಚಯ ಇರಲಿಲ್ಲ. ಆದರೆ ಕೊಂಕಣಿ ಕೆಲಸ ಅಂತ ಹೇಳಿದ ಕೂಡಲೇ ಅವರ ಒಡನಾಡಿಯಾದ ಅವರನ್ನು ಕಳಿಸಿ ಆ ಪ್ರಾಜೆಕ್ಟ್ ಎಷ್ಟು ದೊಡ್ಡದು ಅಂತ ನೋಡ್ತಾ, ಅದಕ್ಕೆ ಬೇಕಾದ ಎಲ್ಲ ಹಣ ಅವ್ರದ್ದು 20% ಅಂತ ಒಂದು ಕಾರ್ಯಕ್ರಮ ಇದೆ ಕೊಡ್ತೀರಂತ ಹೇಳಿ, ಮತ್ತು ಅವರಿಗೆ ಎಂತ ಹೇಳ್ತಾರೆ, ಹೃದಯದ ಒಳಗೆ ಸಮಾಧಾನ ಆಗಲಿಲ್ಲ. ಆ ಇಂಟರ್ಲಾಕ್ಸ್ ನಾನೊಂದು ಸಪ್ರೇಟ್ ಹಾಕಿ ಕೊಡ್ತೇನೆ ಅಂತ. ಇಡೀ ನೀವು ಎಲ್ಲಿಯಾದರೂ ಡಾನ್ ಬಾಸ್ಕೋ ಹಾಲಿಗೆ ಹೋದರೆ ಅದರ ಸುತ್ತಮುತ್ತಲು ಚೆಂದ ಮಾಡಿ ನಾವು ಇವತ್ತು ಶೂ ತೆಗೆದ ಚಪ್ಪಲಿ ತೆಗೆದು ನಡಿಲಿಕ್ಕೆ ಆಗ್ತಾ ಇದ್ದಾರೆ, ಅದಕ್ಕೆ ಇಂಟರ್ಲಾಕ್ಸ್ ಹಾಕಿಸಿ ಚೆಂದ ಮಾಡಿಕೊಟ್ಟವರು ಮೈಕಲ್ ಡಿಸೋಜ ಅವರು. ಹಾಗೆಯೇ ಆ ಇಡೀ ಕೆಲಸಕ್ಕೆ 20%, ನಮ್ಮದು 1.5 ಕೋಟಿ ಪ್ರಾಜೆಕ್ಟ್ ಇತ್ತು, ಅದಕ್ಕೆ ಇಡೀ ಡಾನ್ ಬಾಸ್ಕೋ ಅವರು ಮೊದಲು ನೋಡಿದವರು ಮತ್ತು ಈಗ ನೋಡಿದವರು ಅದರ ನಾನು ಏನು ಹೇಳ್ತೇನೆ ಅಂತ ಗೊತ್ತಾಗ್ತದೆ. ಅಂಥ ಒಂದು ವ್ಯಕ್ತಿತ್ವ ನಾನು ಅಪರೂಪಕ್ಕೆ ಕಂಡೆ. ಅದರ ನಂತರ ಹಲವು ಕಡೆಗಳಲ್ಲಿ ನಾವೊಂದು ಹೀಗೆ ತುಳುವಿನಲ್ಲಿ ಹೇಳೋದು, ಬರಿಯು ನಕಲು ತುಂಡ ಎಂಕಲು ಬರಿಯೊಂದೇ ಇಪ್ಪುಗ ಅಂತ. ಹಲವು ಕಡೆಗಳಲ್ಲಿ ಅವರು ಹಣ ಕೊಟ್ಟದ್ದಿದೆ ಮತ್ತು ಅಲ್ಲಿ ಸಮರ್ಥವಾಗಿ ಉಪಯೋಗ ಆಗುವಂತೆ ಅವರು ನೋಡಿದ್ದು ಇದೆ. ಅವರ ಒಂದು ಟೀಮ್ ಇದೆ, ಒಂದು ಗುರುಗಳಿದ್ದಾರೆ, ಧರ್ಮಗುರುಗಳಿದ್ದಾರೆ, ಮತ್ತು ಒಂದು ಟೀಮ್ ಇದೆ. ನಾನು ಅವರಿಗೆ ಮೆಚ್ಚುವಂಥ ಒಂದು ವಿಷಯ ಅದು, ನೀವು ಕೊಟ್ಟ ಹಣವನ್ನು ಸರಿಯಾಗಿ ಉಪಯೋಗ ಆಗ್ತದಾ ಇಲ್ಲವೋ ಅಂತ ನೋಡಲಿಕ್ಕೆ ಆದರೆ ಮಾತ್ರ ಹಣ ಕೊಡಬೇಕು. ಇಟ್ ಈಸ್ ಕಾಲ್ಡ್ ಎಂಪತಿ. ನನಗೆ ಆಗದ್ದನ್ನು ಅವರು ಮಾಡ್ತಾರೆ, ಆಗ ನಾವು ಅದರ ಹಿಂದೆ ಬೆನ್ನ ಹಿಂದೆ ಆಗಿ ಬೆನ್ನೆಲುಬಾಗಿರ್ತೇನೆ ಅಂತ. ಅವರಿಗೆ ಹೃದಯದ ಒಳಗಿದ್ದ ಅಂತ ಹೇಳಿದರೆ ಅವರು ನನಗೂ ಸ್ವಲ್ಪ ಅವರನ್ನು ಮುಚ್ಚಿ ಹಾಕಿದಂತ ಆಗ್ತದೆ. ಇಡೀ ನನ್ನ ಆಶೋತ್ತರಗಳನ್ನೆಲ್ಲ ಸೇರಿಸಿ ಅವರ ಈ ಕೊಂಕಣಿ ಕಾರ್ಯಕ್ರಮ ಮತ್ತು ಮಾಡುವ ಸಾಮಾಜಿಕ ಸೇವೆಗೆ ಖಂಡಿತವಾಗಿ ಅಭಿನಂದನೆಗಳನ್ನು ಹೇಳ್ತಾ, ಅವರು ಮೊದಲು CODP ಎನ್ನುವ ಸಂಸ್ಥೆ ಇದೆ ಇಲ್ಲಿ, ಬಡವರಿಗಾಗಿ ಹಲವು ಕೆಲಸಗಳನ್ನು ಮಾಡ್ತದೆ ಆ CODP ಸಂಸ್ಥೆ. ಅಲ್ಲಿ ಎಷ್ಟೋ ಕೋಟಿ, ನನಗೆ ಕೋಟಿಯ ಲೆಕ್ಕ ಗೊತ್ತಿಲ್ಲ, ಆದರೆ ಎಷ್ಟೋ ಕೋಟಿಯನ್ನು ಡೆಪಾಸಿಟ್ ಇಟ್ಟಿದ್ದಾರೆ ಮತ್ತು ಆ ಹಣದ ಬಡ್ಡಿಯಿಂದ ಅಲ್ಲಿ ಕೆಲಸ ಆಗುವಾಗೆ ನೋಡ್ತಾರೆ. ಅಂಥ ವ್ಯಕ್ತಿತ್ವದ ಒಂದು ಮೇರು ವ್ಯಕ್ತಿತ್ವದವರು ನಮ್ಮ ಈ ಪುಸ್ತಕಕ್ಕೆ 40,000ವನ್ನು ನಾನು 1 ಪೈಸೆ ಸ್ವಲ್ಪ ಹೆಚ್ಚು ಕಡಿಮೆ ನಾನು ಆ ಕಡೆ ಈ ಕಡೆ ಮಾಡಿದರೆ 1 ಪೈಸೆ ನನಗೆ ಹಾಕಬೇಕಾಯಿತು. ಯಾಕಂದರೆ ನಾನು ಸ್ವಲ್ಪ ಗೋವಾದಲ್ಲೂ ಅದನ್ನು ದೇವನಗರಿಯಲ್ಲೂ ಮಾಡಿದ್ದೇನೆ ಮತ್ತು ಗೋವಾದಲ್ಲೂ ಬಿಡುಗಡೆ ಮಾಡಬೇಕು. ಮತ್ತು ನನ್ನ ಮಗಳೇ ಅದನ್ನು DTP ಮಾಡೋದ್ರಿಂದ ಅದು ಹಣ ಉಳಿದಿದೆ. ಆದ್ದರಿಂದ ಇಲ್ಲದ್ರೆ ಇನ್ನೂ ಹಣ ಬೇಕಾಗ್ತದೆ. ಆದರೆ ಸಾಕಷ್ಟು ಹಣ, 40,000 ಅಂದರೆ ಸಾಕಷ್ಟು ಹಣ ನಮಗೆ ಈ ಪುಸ್ತಕ ಪ್ರಕಟಣೆ ಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದುದಕ್ಕೆ ಅವರಿಗೆ ಹೃದಯ ಒಳಗಿಂದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಸ್ವಾಗತ ಸರ್. ನಮ್ಮ ಇಡೀ ಕುಟುಂಬಕ್ಕೆ ಒಬ್ಬರು ಮುಖಂಡರಿದ್ದಾರೆ, ಪುಷ್ಪರಾಜರು. ನಮಗೆ ಒಂದು ಹೆಮ್ಮೆ, ಡೌನ್ ಟು ಅರ್ತ್ ಒಬ್ಬರು ಮಾಡುವವರು ನಮ್ಮ ಒಟ್ಟಿಗೆ ಅಧ್ಯಕ್ಷರಾಗಿ ಬಂದದ್ದು ನಮಗೆ ಖುಷಿಯಾಗಿದೆ. ಮತ್ತು ನಮ್ಮನ್ನು ಸಮರ್ಥವಾಗಿ ಮುನ್ನಡೆಸಲಿಕ್ಕೆ ಒಬ್ಬ ಸಮರ್ಥರು, ಎಲ್ಲರ ಕಷ್ಟಗಳನ್ನು ಅರ್ಥ ಮಾಡಿಕೊಳ್ಳುವ ಒಬ್ಬರು ಬೇಕು ಅಂತ ಹೇಳುವಾಗ ಅವರು ಅಧ್ಯಕ್ಷರಾಗಿದ್ದಾರೆ. ಅವರಿಗೂ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೊಡಿ. TV9 ಅಂದರೆ ನಾವೆಲ್ಲ ಕಮಿಷನರ್ ಪೊಲೀಸ್ ಅಲ್ಲಿ ಹೋದರೆ ಅಲ್ಲಿ TV9 ಅಂತ TV ಆನ್ ಇರ್ತದೆ, ಅದರ ವರದಿಗಾರರು ನಮಗೆಲ್ಲ ಬಹಳ ಇದಿರುತ್ತೆ. ಆದರೆ ಆ ವರದಿಗಾರಿಕೆಯ ಹಿಂದೆ ಒಬ್ಬ ಮೌನ ವ್ಯಕ್ತಿ ಮಂಗಳೂರಲ್ಲಿದ್ದಾರೆ. ಅವರು ಮಾತಾಡೋದೇ ಇಲ್ಲ, ಅವರು ಖಾಲಿ ವರದಿ ಮತ್ತು ವಸ್ತುನಿಷ್ಠವಾದ ಕೆಲಸಗಳನ್ನು ಮಾತ್ರ ಮಾಡ್ತಾರೆ. ರಾಜೇಶ್ ಪೂಜಾರಿ ಅವರು ಈಗ ಪತ್ರಕರ್ತರ ಸಂಘದ ಕಾರ್ಯದರ್ಶಿಯವರು, ಅವರು ನಮ್ಮೊಟ್ಟಿಗೆ ಇದ್ದಾರೆ. ಸ್ವಾಗತ ರಾಜೇಶ್. ಹೆನ್ರಿ ಮೆಂಡೋನ್ಸಾ ಅಂದರೆ ಯಾರೂ ಒಪ್ಪುವುದಿಲ್ಲ, HM ಪೆರ್ನಾನ್ ಅಂದರೆ ಹೋಗ್ತಾರೆ. ಬಹಳ 35 ವರ್ಷಗಳ ಮೊದಲು ಅವರ ಊರಿಗೆ ಹೋಗಿ ನನಗೆ ಪರಿಚಯ ಆಗಿತ್ತು. ನಾನು ಸಹ ಸಂಪಾದಕ ಆಗಿದ್ದ ಕೊಂಕಣಿಯ ಆಗದಿಂದ ಅವರ ಪರಿಚಯ, ಅವರ ಎಲ್ಲ ಬೆಳವಣಿಗೆಗಳನ್ನು ನಾನು ನೋಡಿದ್ದೇನೆ.
ಆ ಮೆಟೀರಿಯಲಿಸ್ಟಿಕ್ ಆಗಿ ಹೋಗುವ ರೀತಿ, ಕ್ರಿಟಿಸೈಸ್ ಮಾಡುವಾಗ ಅಲ್ಲಿ ವ್ಯಕ್ತಿಗತ ಅಂತ ಕಂಡರೂ ಆ ವ್ಯಕ್ತಿಗತ ಅಲ್ಲ, ಆದರೆ ಆ ಪ್ರತಿಯೊಂದನ್ನು ಕಟ್ ಮಾಡಿ ಹೋಗುವಂಥ ರೀತಿ ಪ್ರತಿಯೊಂದನ್ನು ನಾನು ಬೆಳವಣಿಗೆಯನ್ನು ಕಂಡೆ. ಒಬ್ಬ ವ್ಯಕ್ತಿ ಹೇಗೆ ಬೆಳೀಬೇಕು, ಸಾಹಿತ್ಯದಲ್ಲಿ ಆಗಲಿ ಅಥವಾ ಪತ್ರಿಕೋದ್ಯಮದಲ್ಲಿ ಆಗಲಿ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಹೇಗೆ ಬೆಳೀಬೇಕು, ಅದನ್ನು ಹೇಗೆ ಒಂದು ತನ್ನದೇ ಆದ ರಸ್ತೆಯನ್ನು ಮಾರ್ಗವನ್ನು ಮಾಡ್ತಾ ಹೋಗಬೇಕು ಎನ್ನುವುದಕ್ಕೆ ಎಚ್ ಎಂ ಪೆರ್ನಾಲ್ ಅಥವಾ ಹೆನ್ರಿ ಮೆಂಡೋನ್ಸ್ ಅವರು ಅವರನ್ನು ನೋಡಿ ಕಲಿಯುವಂಥ ಒಂದು ವ್ಯಕ್ತಿ. ಅವರು ಈ ನಮ್ಮ ಪುಸ್ತಕದ 40 ಲಕ್ಷದ ಇಡೀ ಅಮೌಂಟಿನ ಪ್ರಮುಖ ಆಯ್ಕೆದಾರರು, ಯಾವ ಪುಸ್ತಕಕ್ಕೆ ಕೊಡಬೇಕು ಎನ್ನುವುದು ಅದರ ಮುಖಂಡರು. ಅವರು ಈ ಕಾರ್ಯಕ್ರಮದಲ್ಲಿ ನಮ್ಮಲ್ಲಿ ವೇದಿಕೆಯಲ್ಲಿದ್ದರೆ ಅವರಿಗೂ ಸ್ವಾಗತವನ್ನು ಕೊಡ್ತಾರೆ. ನಮ್ಮ ನಡುವೆ ಮೆಲ್ವಿನ್ ರೋಡ್ರಿಗೇಸ್ ಅವರಿದ್ದಾರೆ. ಸಾಹಿತ್ಯ ಅಕಾಡೆಮಿ ಬಿಲ್ಡಿಂಗಿಗೆ ಹೋಗಿ ಬಂದೆ ನಾನು ಡೆಲ್ಲಿ ಮೊನ್ನೆ. ಅಲ್ಲಿ ಅವರ ಬಗ್ಗೆ ಬಹಳ ಅಭಿಮಾನದಿಂದ ಮಾತಾಡ್ತಾರೆ. ನಿಮ್ಮ ಊರಿನವರೆಲ್ಲ ಅಲ್ಲಿ ಕನ್ನಡದವರೆಲ್ಲ ಸಿಕ್ಕಿದ್ರು, ಭಾಳ ಚೆನ್ನಾಗಿ ಒಂದು ಅಭಿಪ್ರಾಯವನ್ನು ಒಂದು ಕಡೆಯಲ್ಲಿ ಹೋದರೆ ತನ್ನ ಛಾಪನ್ನು ಹೇಗೆ ಒತ್ತಬೇಕು ಎನ್ನುವುದು ಮೆಲ್ವಿನ್ ರೋಡ್ರಿಗೇಸ್ ಅವರ ಮುಖಾಂತರ ನಾವು ತಿಳಿಯಬೇಕು. ಗೋವಾದಲ್ಲಿ ಒಳ್ಳೆಯ ಒಂದು ಹೋಲ್ಡ್ ಇರುವ ವ್ಯಕ್ತಿತ್ವ, ಕೊಂಕಣಿಯಲ್ಲಿ ತುಂಬ ಸಾಧನೆ ಮಾಡಿದ್ದಾರೆ, ಬೇಕಾದಷ್ಟು ಜನಕ್ಕೆ ಮುನ್ನೆಲೆಗೆ ತಂದಿದ್ದಾರೆ. ನಮ್ಮ ನಡುವೆ ಅವರು ಬಂದಿದ್ದಾರೆ, ದೈಜಿ ವರ್ಲ್ಡಿನ ಅಡ್ಮಿನಿಸ್ಟ್ರೇಟಿವ್ ಡೈರೆಕ್ಟರು ಆಗಿದ್ದಾರೆ. ಅವರಿಗೂ ಸ್ವಾಗತವನ್ನು. ಟೈಟಸ್ ಅಂದರೆ ನನ್ನ ಬಾಲ್ಯದಿಂದ ಒಟ್ಟಿಗಿದ್ದವರು. ಈಗ ರಾಹುಲ್ ಅಡ್ವರ್ಟೈಸರ್ನ ಮಾಲಕರು ಮತ್ತು ಚಾಲಕರು. ಅದೇ ಬಹಳ ಒಂದು ಫ್ಲೇವರಿಂಗ್ ವ್ಯಕ್ತಿತ್ವದವರು, ಒಳ್ಳೆ ಫ್ಲೇವರಿಂಗ್. ಅವರ ವ್ಯಕ್ತಿತ್ವಕ್ಕೆ ಸಾಧಾರಣ ಬೇರೆ ವ್ಯಕ್ತಿತ್ವ ಭಾಳ ಅಪರೂಪ ಸಿಗುವುದು. ಯಾವುದೇ ವಿಷಯವನ್ನು ಒಳ್ಳೆ ಪರಿಮಳಯುಕ್ತವಾಗಿ ಯಾರಿಗಾದರೂ ಕೊಟ್ಟು ಚೆಂದ ಮಾಡಿ ವ್ಯವಹಾರ ಮಾಡುವವರು. ಅದಕ್ಕೂ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಂದು ಒಂದು ಸ್ಲೋಗನ್ ಉಂಟು. ಒಂದು ನಾನು ಕೊಂಕಣಿಯಲ್ಲಿ ಹೇಳೋದು, ಮಾಯಿ ಬಾಪ ಕವಿಸ್ರನಕತ್. ದಟ್ ಮೀನ್ಸ್ ಪ್ಲೀಸ್ ಡು ನಾಟ್ ಫರ್ಗೆಟ್ ಯುವರ್ ಪೇರೆಂಟ್ಸ್. ಮಾಯಿ ಭಾಷೆ ಕವಿಸ್ರನಕತ್. ನೆವರ್ ಫರ್ಗೆಟ್ ಯುವರ್ ಮದರ್ ಟಂಗ್. ಮಾಯಿ ಗಾವ ಕವಿಸ್ರನಕತ್. ನೆವರ್ ಫರ್ಗೆಟ್ ಯುವರ್ ಮದರ್ಲ್ಯಾಂಡ್. ವೆನ್ ಐ ಮೀನ್ ಮದರ್ಲ್ಯಾಂಡ್ ಅಂತ ಹೇಳುವಾಗ ಪ್ರತಿಯವರಿಗೆ ನಮಗೆ ಭಾರತ, ಆ ಭಾರತದಲ್ಲಿ ನಮ್ಮ ಹಳ್ಳಿ ಇರ್ಬೋದು, ನಮ್ಮ ಸಿಟಿ ಆಗಿರ್ಬೋದು, ನಾವು ಒಂದು ಹುಟ್ಟಿದ ಜಾಗ. ಇದಕ್ಕೆ ನಮ್ಮ ಋಣ ಎಷ್ಟು ಇದು ಕೊಟ್ಟು ಸಂದಾಯ ಮಾಡಿದರೂ ಸಹ ಕಮ್ಮಿಯೇ. ನಮ್ಮ ಹೆತ್ತವರಿಗೆ, ನಮ್ಮ ಭಾಷೆಗೆ ಮತ್ತು ನಮ್ಮ ಜನ್ಮಭೂಮಿಗೆ ಇದನ್ನು ಹೇಳ್ತಾ ಇದ್ದೇನೆ. ಅದನ್ನು ನನ್ನ ಮಟ್ಟಿಗೆ ಎಷ್ಟು ಸಾಧ್ಯವೋ ಅದನ್ನು ಮಾಡಲಿಕ್ಕೆ ನಾನು ಯಾವಾಗಲೂ ಪ್ರಯತ್ನ ಪಟ್ಟಿದ್ದೇನೆ. ಅದರಲ್ಲಿ ಮಾಯಿ ಭಾಷೆ ಕವಿಸ್ರನಕತ್ ಈ ಒಂದು ಕಾನ್ಸೆಪ್ಟ್ನಲ್ಲಿ 2-3 ಅದರಲ್ಲಿ ನನಗೆ ಮೈಕಲ್ ಡಿಸೋಜ ವಿಷನ್ ಕೊಂಕಣಿ ಇದರದ್ದು ಒಂದು ಯಾವುದೋ ಒಂದು ಇನಿಷಿಯೇಟಿವ್. ಆ ಇನಿಷಿಯೇಟಿವಲ್ಲಿ ಒಂದು ನಮ್ಮ ಕೊಂಕಣಿ ಭಾಷೆಯ ರೈಟರ್ಸ್ ಅವರದ್ದೊಂದು 5 ವರ್ಷದ ಒಳಗೆ 100 ಪುಸ್ತಕಗಳನ್ನು ಪ್ರಿಂಟ್ ಮಾಡಬೇಕಂತೆ ನಾವೊಂದು ಯೋಜನೆಗೆ ನಾನು ಅನುದಾನ ಕೊಟ್ಟಿದ್ದೇನೆ. ಇದನ್ನು ವಿಶ್ವ ಕೊಂಕಣಿ ಸೆಂಟರಿನ ಮೂಲಕ ಮತ್ತು ಇದರ ಕಂಪ್ಲೀಟ್ ಜವಾಬ್ದಾರಿಯನ್ನು ಶ್ರೀಮಾನ್ ಮೆಲ್ವಿನ್ ರೋಡ್ರಿಗೇಸ್ನವರು, ಶ್ರೀಮಾನ್ ಟೈಟಸ್ ನೊರೊನರವರು ಮತ್ತು ಶ್ರೀಮಾನ್ ಎಚ್ ಎಂ ಪೆರ್ನಾಲ್ನವರು ವಹಿಸಿಕೊಂಡಿದ್ದಾರೆ ಮತ್ತು ಅದನ್ನು ಡೆಲಿವರಿ ಸಹ ಮಾಡಿದ್ದಾರೆ. ಅದನ್ನು ಕಾರ್ಯಕ್ಕೋಸ್ಕರ ನಡೀತಾರೆ. ಈ ಪುಸ್ತಕ ಈಗ ನಮ್ಮ ಕೆಟ್ಲೆ ನಂಬರ್ 42 42ನೇ ಪುಸ್ತಕ. ಇದು ಇವತ್ತು ಬಿಡುಗಡೆಗೊಂಡ ಪುಸ್ತಕ. ಇದು ಎಲ್ಲ ಆದದ್ದೀಗ 3 ವರ್ಷದ ಅವಧಿಯಲ್ಲಿ, 2 ವರ್ಷ ಚಿಲ್ಲರೆ. ಇದು ದ 3rd ಇಯರ್. ದಟ್ ಮೀನ್ಸ್ ಇನ್ನೂ ಒಂದು 2-2.5 ವರ್ಷದ ಒಳಗೆ ಖಂಡಿತವಾಗಿ 100 ಪುಸ್ತಕ ಪ್ರಕಟಣೆ ಆಗ್ತದೆ. ಯಾಕೆ ಕೊಂಕಣಿ ಪುಸ್ತಕ ಪ್ರಕಟಣೆ ಆಗಬೇಕಂತ ಹೇಳಿದರೆ,
ಇವತ್ತು ನನಗೆ ತಿಳಿದ ಮಟ್ಟಿಗೆ ನಾನು ಕೊಂಕಣಿ ಆದರೂ ಸಹ ನಾನು ತುಳು ಭಾಷೆಯವ್ರ ಹತ್ರ ಸಹ ಮಾತಾಡ್ತೇನೆ, ನಾನು ಇಂಗ್ಲೀಷ್ ಭಾಷೆಯವ್ರ ಹತ್ರ ಸಹ ಮಾತಾಡ್ತೇನೆ. ಇವತ್ತು ಎಷ್ಟೋ ರೈಟರ್ಸ್ ಎಷ್ಟೋ ಕಷ್ಟಪಟ್ಟು ಬರೀತಾರೆ ಅವರವರ ಭಾಷೆಗೋಸ್ಕರ, ಅವರವರ ಒಂದು ಯೋಜನೆಯನ್ನು ಜನರಿಗೆ ತಲುಪಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಅದನ್ನು ಬರೀತಾರೆ. ಬರೆದ ನಂತರ ಅದು ಪ್ರಕಟಣೆಗೊಂಡ್ರೆ ಅದನ್ನು ಅಸಲು ಸಮೇತ ಅವರಿಗೆ ಕೆಲವು ಸರ್ತಿ ಮೋಸ್ಟ್ ಆಫ್ ದ ಟೈಮ್ ಸಿಕ್ಕುವುದಿಲ್ಲ. ಅದಕ್ಕೆ ನಮ್ಮದೊಂದು ಕಿಂಚಿತ್ತು ಒಂದು ಸಹಾಯ. ಯಾಕಂತ ಹೇಳಿದರೆ ನನಗೆ ಎಷ್ಟೋ ಒಂದು 31 ಪುಸ್ತಕದ ಇದು ಪ್ರಕಟಣೆಗೆ ಹೇಳುವಾಗ ಅವರು ನನಗೆ ಒಂದು ಪ್ರಿಂಟ್ ಮಾಡಿದ ನಂತರ ಅವರು ನನಗೆ ಬಂದು ಹೇಳಿದ್ದು, ಮೈಕಲ್ನವರೇ ನೋಡಿ, ನಿಮ್ಮ ಮೈಕಲ್ ಡಿಸೋಜ ವಿಷನ್ ಕೊಂಕಣಿಯವರು ಮಾಡೋ ಒಂದು ಕೆಲಸ ಎಷ್ಟು ದೊಡ್ಡದಂತೇಳಿ ನಮ್ಮ ದುಡ್ಡು. ಆದರೆ ಇವರು ಇಲ್ಲಿ ಕೂತ ಈ ಮಹಾನುಭಾವರು 3 ಜನ ಎಷ್ಟೋ ಪುಸ್ತಕ ಆ ಕಾಪಿಗಳನ್ನು ಓದಬೇಕು, 3 ಸಹ ಓದ್ತಾರೆ. ಅದನ್ನು ಮತ್ತೆ ಇವ್ಯಾಲ್ಯೂಯೇಷನ್ ಮಾಡಿ ಯಾವುದನ್ನು ಇದು ಮಾಡೋದು, ಕೆಲವು ಕಡೆ ಸ್ವಲ್ಪ ಅವರಿಗೆ ಗೈಡ್ಲೈನ್ಸ್ ಸಹ ಕೊಡ್ತಾರೆ. ಅದರ ನಂತರ ಪ್ರಿಂಟಿಂಗ್ ಆಗೇ ಬರ್ತದೆ. ಅದಕ್ಕೆ ಅವರು ಹೇಳಿದ ಒಂದು ಮಾತುಂಟು, ನನಗೆ ಕಣ್ಣಿನಲ್ಲಿ ನೀರು ಬಂತು. ಅವರು ಹೇಳಿದ ಮಾತು ಏನಂತ ಹೇಳಿದರೆ, ಮೈಕಲ್ರೇ, ನನ್ನ ಒಂದು ಎಷ್ಟೋ ಪುಸ್ತಕ ಬರೆದಿದ್ದಾನೆ. ಅವರು ಸುಮಾರು ಬರೆದಿರಂತೆ, ಕತೆ ಸಣ್ಣ ಇದೆಲ್ಲ ಸುಮಾರು ಬರೆದಿದ್ದಾರೆ. ಅದು ಒಂದು 20 ವರ್ಷ 6 ವರ್ಷ ಏನು ಕಬಾಟ್ನ ಒಳಗಿತ್ತಂತೆ. ನಮ್ಮದು ಒಂದು ಮೈಕಲ್ ಡಿಸೋಜ ವಿಷನ್ ಕೊಂಕಣಿ ಬಂದ ನಂತರ ಅದೊಂದು ಪ್ರಕಟಣೆ ಆಯಿತು. ಆ ಪ್ರಕಟಣೆ ಆದಾಗ ಅವರು ಹೇಳ್ತಾರೆ, ಅದರದ್ದು ಕರೆಕ್ಟ್ ನಿಮಗೆ ಶಬ್ದ ಹೇಳಬೇಕಂತ ಹೇಳಿದರೆ, ಒಬ್ಬ ರೈಟ್ರಿಗೆ ಅದು ಒಂದು ಹೆತ್ತ ತಾಯಿಗೆ ಗೊತ್ತುಂಟು. 9 ತಿಂಗಳು ಮಗುವಿನಲ್ಲಿ ಮಗು ಸ್ಟಿಲ್ ಬಾರ್ನ್ ಬಂದರೆ ಆ ಮುಗೀತಲ್ಲಿಗೆ. ಆ ಮಗು ಹೊರಗೆ ಬಂದರೆ ಮಾತ್ರ ಅದಕ್ಕೆ ವ್ಯಾಲ್ಯೂ. ಒಬ್ಬ ರೈಟ್ರಿಗೆ ಅವರು ಮಾಡಿದ ಎಲ್ಲ ಕಷ್ಟಕ್ಕೆ ಅದು ಪ್ರಿಂಟ್ ಆದ ದಿನ ಎ ಬೇಬಿ ಈಸ್ ಬಾರ್ನ್. ಯಾಕಂತ ಹೇಳಿದರೆ ಅದೊಂದು ಜಗತ್ತಿಗೆ ಗೊತ್ತಾಗ್ತದೆ, ನಾನು ಹೊತ್ತುಕೊಂಡು ಬಂದ ಇದು ಅಷ್ಟು ವ್ಯಾಲ್ಯೂ ಉಂಟು ರೈಟ್ರಿಗೆ. ಮತ್ತು ನಾವು ಓದಿ ಇದು ಮಾಡಿದರೆ ಮತ್ತು ಸಂತೋಷ. ಇದು ಇಸ್ ನೆವರ್ ಎಂಡಿಂಗ್. ದ ಸೇಮ್ ಸೆಂಟಿಮೆಂಟ್ಸ್ ಆರ್ ಹಿಯರ್. ಈಗ ಈ ಸಂದರ್ಭ ನನಗೆ ಫಸ್ಟ್ ಆಫ್ ಆಲ್ ನನಗೆ ಇಂಥ ಒಂದು ಸುದಿನಕ್ಕೆ ಇದನ್ನು ಬಿಡುಗಡೆ ಮಾಡಲಿಕ್ಕೆ ಆಮಂತ್ರಣ ಕೊಟ್ಟ ರೇಮಂಡ್ ಡಿಕೊಂಡನವರಿಗೆ ನನ್ನ ಧನ್ಯವಾದಗಳು. ಅದರ ನಂತರ ನೀವು ಕೊಂಕಣಿಗೋಸ್ಕರ, ನೀವು ಎಲ್ಲ ಭಾಷೆಗೋಸ್ಕರ ಕೆಲಸ ಮಾಡಿದ್ದೀರಿ. ಕೊಂಕಣಿಗೋಸ್ಕರ ನೀವು ನಿರಂತರ ಮಾಡುವ ಸೇವೆಗೆ ನಮ್ಮ ಸಮಾಜದ ಪ್ರತಿಯಿಂದ, ನಮ್ಮ ಕೊಂಕಣಿ ಸಮಾಜದ ಇದರಿಂದ, ಮತ್ತು ಮೈಕಲ್ ಡಿಸೋಜ ವಿಷನ್ ಕೊಂಕಣಿ ಇದರಿಂದ ಸಹ ನಿಮಗೆ ನಮ್ಮದು ತುಂಬ ಹೃದಯ ತುಂಬಿದ ಧನ್ಯವಾದಗಳು. ರೇಮಂಡ್ ಡಿಕೊಂಡ ಅವರ ಕೃತಿ ಬಿಡುಗಡೆ ಆಗಿದೆ. ಈ ಸಂದರ್ಭದಲ್ಲಿ ಅವರಿಗೆ ಶುಭ ಕೋರ್ತೇನೆ. ಮೈಕಲ್ ಡಿಸೋಜ ಅವರು ಅನಿವಾಸಿ ಭಾರತೀಯ ಉದ್ಯಮಿ ಮಾತ್ರ ಅಲ್ಲ, ನಮ್ಮ ಜಿಲ್ಲೆಗೆ ಹಲವು ದಶಕಗಳಿಂದ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೊಡುಗೆ ನೀಡಿದಂಥ ಒಬ್ಬರು ಸಮಾಜ ಸೇವಕ ಮತ್ತು ದಾನಿಯವರು. ಈ ಸಮಾಜದ ಬೇರೆ ಬೇರೆ ವರ್ಗದವರಿಗೆ ಬೇರೆ ಬೇರೆ ಒಂದು ಬಿತ್ತಿದ ಹಾಗೆ, ಒಂದು ಮರವನ್ನು, ಒಂದು ಸಣ್ಣ ಗಿಡವನ್ನು ನೆಟ್ಟ ಹಾಗೆ ಅದು ಫಲ ಯಾವತ್ತೋ ಕೊಡ್ತದೆ. ಯಾವಾಗ ಕೊಡ್ತದೆ ಅಂತ ಹೇಳಿ ಅಪೇಕ್ಷೆ ಮಾಡಿ ಯಾರೂ ಅದನ್ನು ನೆಡುವುದಿಲ್ಲ. ಅದು ಸಿಗ್ತದೆ ಅನ್ನೋದು, ಫಲ ಖಂಡಿತ ಕೊಡ್ತದೆ ಅನ್ನುವಂಥ ಒಂದು ನಂಬಿಕೆಯ ಮೇಲೆ ಆ ಗಿಡವನ್ನು ನೆಡ್ತಾರೆ, ಬೀಜವನ್ನು ಬಿತ್ತಾರೆ. ಹಾಗೆ ಮೈಕಲ್ ಡಿಸೋಜ ಅವರ ಕೆಲಸ ಅಂಥದ್ದು. ಆ ಕೆಲಸವನ್ನು ಆ ದೃಷ್ಟಿಯಿಂದ ಅವರು ಮಾಡ್ತಾ ಇದ್ದಾರೆ. ಇಂದಿನ ಇಡೀ ಕಾರ್ಯಕ್ರಮಕ್ಕೆ ಒಂದು ವಾಕ್ಯದಲ್ಲಿ ಹೇಳುವುದಾದರೆ, ಇಂದು ಕನಸು ನನಸಾದ ದಿನ. ಏಕೆಂದರೆ ನಮ್ಮ ತಂದೆಯವರ ಒಂದು ಸಣ್ಣ ಕನಸಿತ್ತು, ಅದು ನಂದು ಕೂಡ ಕನಸಾಗಿತ್ತು. ಬಟ್ ಇಂದು ಅದು ಪೂರ್ಣಗೊಂಡಿದೆ. ಇಂದು ನಾನು ನನ್ನ ತಂದೆಯ ಪರವಾಗಿ, ಅಂದರೆ ರೇಮಂಡ್ ಡಿಕೊಂಡರ ಪರವಾಗಿ ತಮಗೆಲ್ಲರಿಗೂ, ಇಲ್ಲಿ ನೆರೆದಿರುವ ಎಲ್ಲರಿಗೂ ಹೃದಯಾಂತರಾಳದಿಂದ ಧನ್ಯವಾದ ಮಾತುಗಳನ್ನು ನೀಡಲು ಇಚ್ಛಿಸುತ್ತೇನೆ.